ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನಿವತ್ತು ಒಂದು ಸ್ಪೆಷಲ್ ಡಿಶಸ್ಸೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಸೊ ನಾನಿವತ್ತು ಚಪಾತಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರೋವಂತಹ ರೆಸಿಪಿ, ಓಕೆನಾ? ಕಡಲೆ ಗಸಿ ಅಂತ, ಅಂದರೆ ಕಾಬೂಲ್ ಕಡಲೆಕಾಳಿಂದ ಒಂದು ಗಸಿನ ಮಾಡ್ಕೋತಾ ಇದ್ದೀನಿ. ಸೊ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಇದು ಕಾಬೂಲ್ ಕಡಲೆಕಾಳನ್ನ ನಾನು ರಾತ್ರಿಯೇ ನೆನೆ ಹಾಕಿದ್ದೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ನೆಂದಿದೆ. ಈ ನೆಂದಿರೋದನ್ನು ತೊಗೊಂಡು ನಾನು ಇನ್ನೊಂದು ಸಾರಿ ವಾಶ್ ಮಾಡಿಕೊಂಡು, ನೋಡಿ ಅದು ಸಾಫ್ಟಾಗಿದೆ ಆಯಿತಾ, ಕಾಳೆಲ್ಲ ಸಾಫ್ಟಾಗಿದೆ. ಇದನ್ನು ನಾನು ಇವಾಗ ನೋಡಿ ಆ ಥರ ಕೈಯಲ್ಲಿ ಚಿಲ್ಕಿಸಿದಾಗ ಅದೆಲ್ಲ ಒಂದು ಸ್ವಲ್ಪ ಬಿಡಿ ಬಿಡಿ ಥರ ಆಗಬೇಕು ಆಯಿತಾ, ಆವಾಗ ಅದು ತುಂಬ ಚೆನ್ನಾಗಿ ನೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇದಾದಮೇಲೆ ನಾನಿವಾಗ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು 5-6 ವಿಜಲ್ನ ಕೂಗಿಸ್ಕೊಬೇಕಾಗುತ್ತೆ. ಯಾಕೆಂದರೆ ಕುಕ್ಕರ್ ಒಂದು 5-6 ವಿಜಲ್ ಆದರೆ ಸಾಕಾಗುತ್ತೆ, ಚೆನ್ನಾಗಿ ಬೇಯಬೇಕಲ್ಲ ಅದು. ಸೊ ಹಾಗಾಗಿ ಕರಿ ಜೊತೆಗೆ ಹೊಂದ್ಕೊಳ್ಬೇಕದು. ಹಾಗೆ ನಾನಿವಾಗ ಕುಕ್ಕರ್ನ ತೊಗೊಂಡು ಅದರೊಳಗಡೆ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ, ಕಾಬೂಲ್ ಕಾಳುಗಳನ್ನ. ನೀವು ಆದಷ್ಟು ರಾತ್ರಿ ನೆನೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಮಾರ್ನಿಂಗ್ ಟಿಫನ್ಗೆ ಏನಾದರೂ ದೋಸೆ, ಇಡ್ಲಿ ಆ ಥರ ಏನಾದರೂ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಇಡ್ಲಿ ಕೂಡ ತುಂಬ ಸಖತ್ತಾಗಿರುತ್ತೆ ಮಾತ್ರ. ನಾನು ಸುಮ್ಮನೆ ಹೇಳ್ತಿಲ್ಲ, ನಿಜವಾಗ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ ಆಯಿತಾ. ನೋಡಿ ಒಮ್ಮೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ. ನಾನಿವಾಗ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇದು ನಮಗೆ ಕರೆಕ್ಟಾಗಿ ಒಂದು 5-6 ವಿಸಲ್ ಬೇಕಾಗುತ್ತೆ. ಸೊ ಅಷ್ಟೊತ್ತಿಗೆ ಇದಾಗ್ತಿರಲಿ, ನಾನು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಇವಾಗ ಒಂದು ಅರ್ಧ ಕಪ್ಪಷ್ಟು ಧನಿಯಾನ ತೊಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಒಂದು 8 ಬಾದಾಮಿ ಮತ್ತು ಒಂದು 8 ಗೋಡಂಬಿನ ಕೂಡ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಆದಮೇಲೆ ಚಕ್ಕೆ, ಲವಂಗ, ಮೆಣಸನ್ನ ಕೂಡ ನಾನು ಹಾಕ್ಕೊತಾ ಇದ್ದೀನಿ. 2 ಚಕ್ಕೆ ಸಣ್ಣದು, 1-2 ಲವಂಗ ಮತ್ತು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಕೂಡ ಬಾಡಿಸ್ಕೊಬೇಕಾಗುತ್ತೆ. ನೋಡಿ, ಸಿಪ್ಪೆ ತೆಗೆದೇ ಇರೋಂತಹ ಬೆಳ್ಳುಳ್ಳಿ ಒಂದು ಫುಲ್ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 7 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಬೇಕಾದಷ್ಟು ನೀವು ತೊಗೊಳ್ಳಿ ಆಯಿತಾ. ಇಲ್ಲ ಅಂದರೆ ನೀವು ಲಾಸ್ಟಿಗೆ ಬೇಕಾದರೆ ಅಚ್ಕಾರದ ಪುಡಿನ ಕೂಡ ನೀವು ಹಾಕೊಬೋದು. ನೋಡಿ, ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಸೊ ಅದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕಲ್ವ. ಸೊ ಹಾಗಾಗಿ ನಾನಿಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಇದನ್ನು ಹಾಕಿ ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನಾನಿಲ್ಲಿ 2 ಟೊಮೆಟೊನ ಕೂಡ ತೊಗೊಂಡಿದ್ದೀನಿ. 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಅಡುಗೆ ಅರಿಶಿಣನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನಿವಾಗ ಇದನ್ನೆಲ್ಲ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದು ನೋಡಿ, ನಿಮಗೆ ಈ ಥರ ಬರಬೇಕು. ಈ ಥರ ಸಣ್ಣದಾಗಿ ಬರಬೇಕಾಯ್ತಾ. ತುಂಬ ಸಣ್ಣದಾಗಿ ಬಂದಾಗ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನಿವಾಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಆ ಬಾಣಲಿಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆನ ಕೂಡ ಹಾಕ್ಕೊಬೇಕು. ಹೆಂಗೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸಾಸಿವೆ ಚಿಟಪಟ ಅಂದಾಗ ಅದಕ್ಕೆ ಪಲಾವ್ ಎಲೆ ಮತ್ತು ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಇದು ಕೂಡ 1-2 ನಿಮಿಷ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಮಸಾಲೆ, ಆ ಮಸಾಲೆನ ಕೂಡ ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ಕಸೂರಿ ಮೇಥಿ ಇಂಪಾರ್ಟೆಂಟ್ ಆಯಿತಾ. ಕಸೂರಿ ಮೇಥಿನ ಸ್ವಲ್ಪ ಕೈನಲ್ಲಿ ಉಜ್ಜಿಬಿಟ್ಟು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಅಂತ ಹೇಳಿ ಹಾಕ್ತಿದ್ದೀನಿ. ಸೊ ಇದು ಕೂಡ ಆದಮೇಲೆ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಜಾರಲ್ಲಿ ಇರುತ್ತಲ್ವ, ಹಾಗೆಯೇ ಸ್ವಲ್ಪ ಉಳ್ಕೊಂಡಿರುತ್ತೆ, ಅದನ್ನು ಕೂಡ ನಾನು ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನೀಟಾಗಿ ಅದು ನೋಡಿ ಚೆನ್ನಾಗಿ ಕುದಿಬೇಕಾಯ್ತಾ. ಯಾಕೆಂದರೆ ಮಸಾಲೆ ಎಲ್ಲ ನಾನು ಆಲ್ರೆಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ನೀರನ್ನ ಕೂಡ ನೀವು ನೋಡಿಕೊಂಡು, ಪ್ರಮಾಣನ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ನಾವು 4-5 ಜನ ಇರೋದರಿಂದ ನಾನು 2 ಆ ಥರನೇ ಪರ್ಫೆಕ್ಟಾಗಿ ನಮ್ಮ ಮನೆಗೆ ನೋಡಿಕೊಂಡು ನಾನು ತೊಗೊಂಡಿದ್ದೀನಿ.
ಸೊ ಇಲ್ಲಿ ಕಾಬೂಲ್ ಕಡಲೆಕಾಳು ಅಷ್ಟೇ ನಾನು 2 ಕಪ್ಪಷ್ಟು ನೆನೆಸ್ಕೊಂಡಿದ್ದೆ. ಇದಾದಮೇಲೆ ಇದು ಸ್ವಲ್ಪ ಹಾಗೆಯೇ ಕುದೀತಾ ಇರಲಿ, ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ಇದಾದಮೇಲೆ ಮತ್ತು ಇದೊಂದು 5 ನಿಮಿಷ ಕುದ್ದಿದ್ದಾಗಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸೊ ನಾನು ಕಾಳುಗಳನ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ನೀರು ಸಮೇತನೇ ಹಾಕ್ಕೊಬೇಕಾಗುತ್ತೆ. ಇದಕ್ಕೆ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ನಾನು ಕಾಳುಗಳಿಗೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಉಪ್ಪನ್ನು ನೋಡಿ ನೀವು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಆಯಿತಾ, ರುಚಿನ ನೋಡಿ. ಹಾಗೆ ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಖಾರದ ಪುಡಿನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡ್ತಿದ್ರಲ್ವಾ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ನಾನು ಮನೆಯೆಲ್ಲ ಘಮ ಘಮ ಅಂತ ಇತ್ತು, ಅಷ್ಟು ಚೆನ್ನಾಗಿತ್ತು ಮಾತ್ರ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಹೇಳಿ ನಾನು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಖಾರನೂ ಕಮ್ಮಿ ಆಗಿತ್ತು, ಹಾಗಾಗಿ ಖಾರದ ಪುಡಿನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏನು ಗೊತ್ತಾ, ಇದು ಯಾವುದ್ರ ಜೊತೆಗೆ ಅಂದರೆ ಪರ್ಫೆಕ್ಟಾಗಿ ಚಪಾತಿ ಮತ್ತು ದೋಸೆ, ಇಡ್ಲಿ ಇದ್ರ ಜೊತೆಗೆ ಸಖತ್ತಾಗಿರುತ್ತೆ ಮಾತ್ರ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ನನಗಂತೂ ಎಷ್ಟು ಬೇಗ ತಿಂತೀನಿ ಅನ್ನೋ ಥರ ಆಗಿಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇದನ್ನು ಕೂಡ ಒಂದು 10 ನಿಮಿಷ ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಅದಾದಮೇಲೆ ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಇದು ಕುದಿ ಬಂದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡಾದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ, ಯಾಕೆಂದರೆ ಅಷ್ಟು ಘಮ ಘಮ ಬರ್ತಾಯಿತ್ತು, ಏಕೆಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ. ಸೊ ಹಾಗಾಗಿ ನೋಡಿ ಟೆಕ್ಸ್ಚರ್ ಈ ಥರ ಬಂದಿದೆ. ಇದಾದಮೇಲೆ ಇದನ್ನು ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು. ನನ್ನ ಮಕ್ಕಳಂತೂ ಅಮ್ಮ ತುಂಬ ಚೆನ್ನಾಗಿದೆ ಇದು ಗ್ರೇವಿ ಅಂತ ಹೇಳ್ತಾಯಿದ್ರು. ಇದನ್ನು ಕಾಬೂಲ್ ಕಡಲೆಕಾಳು ಗಜ್ಜಿ ಅಂತ ಕೂಡ ಕರೀತಾರೆ. ನಾನು ಗಜ್ಜಿ ಅಂತಲೇ ಹೇಳ್ತಿದ್ದೀನಿ ನಿಮಗೆ, ಇಲ್ಲಿ ಅದೇ ಥರ ಮೆನ್ಷನ್ ಮಾಡಿದ್ದೀನಿ. ನೀವು ಬೇಕಾದರೆ ಕಾಬೂಲ್ ಕಡಲೆಕಾಳು ಗ್ರೇವಿ ಅಂದರೆ ಅದಕ್ಕೆ ಕಡಲೆಕಾಳು ಮಸಾಲೆನೇ ಬರುತ್ತಲ್ವ ಕಾಬೂಲ್ ಕಡಲೆದು. ಸೊ ಹಾಗಾಗಿ ನೋಡಿ ಫುಲ್ ಕಂಪ್ಲೀಟ್ ರೆಡಿಯಾಗಿದೆ, ಈ ಥರ ಆಗಿದೆ. ನಾನು ಇದ್ರ ಜೊತೆಗೆ ಚಪಾತಿನ ಸರ್ವ್ ಮಾಡ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು, ನಿಮ್ಮ ಮನೆ ಮಂದಿಗೆಲ್ಲ ತುಂಬಾ ಇಷ್ಟಪಡುವಂಥ ರೆಸಿಪಿ ಇದು. ಎಮರ್ಜೆನ್ಸಿಗೆ ಈ ಥರ ಎಲ್ಲ ಮಾಡಿಟ್ಕೊಂಡಾಗ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು 2 ದಿನ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಮಾಡ್ಕೊಂಡು ಇಟ್ಕೋಬೋದು. ಸೊ ಬಾಯ್ ಎಲ್ರಿಗೂ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಮೈ ವಿಡಿಯೋ.